ಸಾಕಷ್ಟು ವಿವಾದ ಚರ್ಚೆಯ ನಂತರ ದಸರಾದಲ್ಲಿ ಕಂಬಳ ಆಯೋಜನೆಗೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಒಂದು ಕಡೆ ವಿರೋಧ, ಮತ್ತೊಂದು ಕಡೆ ನಡೀತಾ ಇದೆ ಸಿದ್ಧತಾ ಕಾರ್ಯ. ಸಾಂಸ್ಕೃತಿಕ ನಗರಿಯಲ್ಲಿ ಕಂಬಳಕ್ಕೆ ಸಿದ್ಧತೆ ಮುಂದುವರಿತಾ ಇದೆ. ರಾಜಕೀಯ ಸಂಘರ್ಷಕ್ಕೂ ಕಾರಣವಾಯಿತು ಈ ವಿಚಾರ. ಸದ್ಯ ಸಾತಗಳ್ಳಿ ಸಮೀಪ ಕಂಬಳಕ್ಕಾಗಿ ಪೂರ್ವ ಸಿದ್ಧತಾ ಕಾರ್ಯ ನಡೀತಾ ಇದೆ. ಗುರುತು ಮಾಡಿದ ಜಾಗದಲ್ಲಿ ಸ್ವಚ್ಛತಾ ಕಾರ್ಯ ಮುಂದುವರಿತಾ ಇದೆ. ಜೂನ್ 27ನೇ ತಾರೀಕು ಕಂಬಳಕ್ಕಾಗಿ ಮರ ಕಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಅನುಮತಿ ಪಡ್ಕೊಳ್ದೆ ಮರ ಕಡಿದಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿತ್ತು. ಇತ್ತ ಜೆಸಿಬಿಯಲ್ಲಿ ಕಂಬಳಕ್ಕಾಗಿ ಸಿದ್ಧತೆ ನಡೆಸುತ್ತಿದ್ದಾರೆ ಸಿಬ್ಬಂದಿ. ಒಂದು ಕಡೆ ಮೈಸೂರು ದಸರಾ ಒಂದು ರೀತಿಯಾದಂತಹ ವೇಟೇಜ್ ಅನ್ನ ಹೊಂದಿದ್ರೆ, ಮತ್ತೊಂದು ಕಡೆ ಕರಾವಳಿಯ ಸುಪ್ರಸಿದ್ಧ ಕಂಬಳವು ಕೂಡ ತನ್ನದೇ ಆದಂತಹ ವಿಭಿನ್ನತೆ ವೈಭವವನ್ನ ಹೊಂದಿರುವ ಹಬ್ಬ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೈಸೂರಿನಲ್ಲಿ ಯಾವ ಇತಿಹಾಸದಲ್ಲೂ ಇಲ್ಲ ಇಷ್ಟು ವರ್ಷಗಳ ಕಾಲ ಕಂಬಳವನ್ನು ನಡೆಸಬೇಕು ಅಂತ. ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಸರ್ಕಾರ ಕೈಗೊಂಡಂತಹ ನಿರ್ಧಾರ ಇದೆಯಲ್ಲ, ಬಹಳಷ್ಟು ಚರ್ಚೆ ಕಾರಣವಾಗ್ತಾ ಇದೆ. ಸಂಸದ ಯದುವೀರ್ ಕೂಡ ಇದಕ್ಕೆ ಖಂಡಾತುಂಡವಾಗಿ ನಾವು ಒಪ್ಕೊಳ್ಳೋದಿಲ್ಲ, ಬೇಕಾದ್ರೆ ಬಹಳ ಅದ್ದೂರಿಯಾಗಿ ಕರಾವಳಿಯಲ್ಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಕೇವಲ ರಾಜಕೀಯ ವಿಚಾರ ಮಾತ್ರ ಅಲ್ಲದೆ ಕಂಬಳಕ್ಕೆ ಬೇಕಾದಂತಹ ನೀರಿನ ಪೂರೈಕೆಯೂ ಕೂಡ ಕಾರಣವಾಗುತ್ತೆ. ಹಾಗಾಗಿ ಸದ್ಯ ಈಗ ಮಾಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಆಯೋಜನೆ ಮಾಡ್ತಾ ಇರುವಂತದ್ದು ಏನು, ಈಗಾಗಲೇ ದಸರಾ ಮಹೋತ್ಸವದಲ್ಲಿ ಈ ಬಾರಿ ನೂತನವಾಗಿ ಕಂಬಳವನ್ನ ಆಯೋಜನೆ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರುವಂತದ್ದು. ಜೊತೆಗೆ ಅದ್ದೂರಿ ದಸರಾ ಮತ್ತೆ ಕಂಬಳಕ್ಕೂ ಮೈಸೂರಿನಲ್ಲಿ ವಿರೋಧ ವ್ಯಕ್ತವಾಗಿರುವಂತದ್ದು. ಈಗಾಗಲೇ ಕಂಬಳವನ್ನ ನಡೆಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಮೈಸೂರಿನ ಹೊರವಲಯದಲ್ಲಿರುವಂತಹ ಸಾತ್ಕಳಿಯಲ್ಲಿ 17 ಎಕರೆ ತೋಟದಲ್ಲಿ ಜಾಗದಲ್ಲಿ ಈಗ ಒಂದು ಜೆಸಿಬಿಗಳ ಮುಖಾಂತರವಾಗಿ ಸಿದ್ಧತೆ ಕಾರ್ಯಕ್ಕೆ ಕೈ ಹಾಕಿರುವಂತದ್ದು. ಆದ್ರೆ ವಿರೋಧದ ನಡುವೆ ಕೂಡ ಸಿದ್ಧತೆ ಮಾಡ್ತಿರುವಂತದ್ದು. ಎಲ್ಲೋ ಒಂದ್ ಕಡೆ ದಸರಾ ಆರಂಭಕ್ಕೂ ಮೊದಲೇ, ದಸರಾ ಸಿದ್ಧತೆ ಆರಂಭಕ್ಕೂ ಮೊದಲೇ ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು. ಈಗ ನೋಡಬಹುದು, ನಾವೀಗ ದಸರಾ ಮಹೋತ್ಸವ ಏನು ಕೆಲವೇ ತಿಂಗಳು ಬಾಕಿ ಇರುವಾಗಲೇ ದಸರಾ ಮಹೋತ್ಸವದಲ್ಲಿ ಈ ಬಾರಿ ಹೊಸದಾಗಿ ಅಂದ್ರೆ ನೂತನವಾಗಿ ಕಂಬಳವನ್ನು ಆಯೋಜನೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಈಗಾಗಲೇ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಾದಂತಹ ಶಾಸಕರಾದಂತಹ ಅಶೋಕ್ ರೈ ಅವರು ಕೂಡ ಈಗಾಗಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಸಿದ್ಧತಾ ಕಾರ್ಯಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈ ಬಾರಿ ಹೊಸದಾಗಿ ಕಂಬಳವನ್ನು ಆಯೋಜನೆ ಮಾಡಿದ್ರೆ ದಸರಾ ಮಹೋತ್ಸವದಲ್ಲಿ ಅಂದ್ರೆ ಈ ಯಾವಾಗ್ಲೂ ಕೂಡ ಇಲ್ಲಿ ದಸರಾ ಮಹೋತ್ಸವದಲ್ಲಿ ಕಂಬಳ ನಡೆದಿಲ್ಲ. ಆ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಸಂಸ್ಕೃತಿ, ಆಚಾರ ವಿಚಾರ, ಕಲೆ ಏನಿದೆ ಅದನ್ನ ಇಲ್ಲೂ ಕೂಡ ಜನಗಳಿಗೆ ತೋರಿಸಬೇಕು ಅಂತ ಹೇಳೋ ಉದ್ದೇಶದಿಂದ ರಾಜ್ಯ ಸರ್ಕಾರ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇಲ್ಲಿ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಮತ್ತೆ ಪರಿಸರವಾದಿಗಳು ಕಂಬಳಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಕಂಬಳ ಏನಾದ್ರೂ ಕೂಡ ಮೈಸೂರಿನಿಂದ ನಡೆದ್ರೆ ಮೈಸೂರಿನ ಜನತೆಯ ಭಾವನೆಗೆ ಧಕ್ಕೆ ಆಗುತ್ತೆ. ಇಲ್ಲಿರುವಂತಹ ಸಂಸ್ಕೃತಿಯೇ ಬೇರೆ, ದಸರಾದ ಸಂಸ್ಕೃತಿಯೇ ಬೇರೆ, ಅಲ್ಲಿರುವಂತಹ ಸಂಸ್ಕೃತಿಯೇ ಬೇರೆ. ಹಾಗಾಗಿ ಕಂಬಳವನ್ನ ಇಲ್ಲಿ ನಡೆಸಬಾರದು. ಕಂಬಳವನ್ನ ನಡೆಸಿದ್ರೆ ಇಲ್ಲಿರುವಂತಹ ನಾವು ದಸರಾ ನಡೆಸೋ ದಸರಾದ ಪರಂಪರೆಯೂ ಕೂಡ ಬೇರೆಯಾಗಿರುವಂಥದ್ದು, ಕಂಬಳದ ಪರಂಪರೆಯೂ ಕೂಡ ಬೇರೆಯಾಗಿರುವಂಥದ್ದು. ಹಂಗಾಗಿ ಈ ಭಾಗದಲ್ಲಿ ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬಾರ್ದು ಅಂತೇಳಿ ಒಂದು ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ರಾಜ್ಯದ ಹಲವಾರು ಬಿಜೆಪಿ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಮೈಸೂರಿನ ಹೊರವಲಯದಲ್ಲಿರುವಂತಹ ಒಂದು ಸಾತ್ಕಳ್ಳಿ ಏನಿದೆ, ಅಲ್ಲಿ ಸಾಕಷ್ಟು ಮರಗಳು ಬೆಳೆದಿರುವಂತಹ ಸ್ಥಳದಲ್ಲಿ ಮರವನ್ನ ಕಡಿದು ಒಂದು ಕಂಬಳ ಆಯೋಜನೆ ಮಾಡೋದಕ್ಕೆ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು. ಮರವನ್ನ ಕಡಿದಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಮರವನ್ನ ಕಡಿದ್ರು ಅಂತೇಳಿ ಈಗಾಗಲೇ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಇಲ್ಲಿ ಅನುಮತಿ ಪಡೆದು ಮರವನ್ನ ಕಡಿಬೇಕಾಗಿತ್ತು, ಕಂಬಳವನ್ನ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಏನು ಆ ತರಾತುರಿಯಲ್ಲಿ ತೀರ್ಮಾನ ಮಾಡಿ ಒಂದು ಅಂದ್ರೆ ಜೆಸಿಬಿಗಳ ಮುಖಾಂತರವಾಗಿ, ಟ್ರಾಕ್ಟರ್ಗಳ ಮುಖಾಂತರವಾಗಿ ಮಟ್ಟ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಕಂಬಳ ಅಂತ ಹೇಳಿದ್ರೆ ಸಾಕಷ್ಟು ಹಣ ಖರ್ಚಾಗುತ್ತೆ, ಮತ್ತೆ ಸಾಕಷ್ಟು ಮರಗಳನ್ನ ಕಡಿಬೇಕಾಗುತ್ತೆ, ಅದಕ್ಕೆ ಸಾಕಷ್ಟು ವಿಶಾಲವಾದಂತಹ ಪಾರ್ಕಿಂಗ್ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಕೂಡ ಇಲ್ಲಿ ಕಂಬಳ ಮಾಡಿದ್ರೆ ಜನಗಳಿಗೂ ಕೂಡ ತೊಂದರೆ ಆಗುತ್ತೆ, ಪರಿಸರಕ್ಕೂ ಕೂಡ ಹಾನಿಯಾಗುತ್ತೆ. ಹಾಗಾಗಿ ಇಲ್ಲಿ ಕಂಬಳ ಮಾಡಬಾರ್ದು ಅಂತೇಳಿ ಸಾಕಷ್ಟು ಜನರು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂಥದ್ದು. ಇದರ ಜೊತೆಗೆ ಈಗ ಸಾತ್ಕಳ್ಳಿ ಪಳ್ಳಿ ಇರುವಂತಹ ಒಂದು ಜಾಗದಲ್ಲಿ 17 ಎಕರೆ ಜಾಗದಲ್ಲಿ ಸಿದ್ಧತೆ ನಡೀತಾ ಇರುವಂತದ್ದು, ಕಂಬಳಕ್ಕೆ ಸಿದ್ಧತೆ ನಡೀತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಹಲವಾರು ನಾಯಕರು ಕಂಬಳದಲ್ಲಿ ಅಂದ್ರೆ ಏನು ಈಗ ದಸರಾ ಮಹೋತ್ಸವದಲ್ಲಿ ಕಂಬಳ ಬೇಡ ಅಂತೇಳಿ ವಿರೋಧ ವ್ಯಕ್ತವಾದರೂ ಕೂಡ ರಾಜ್ಯ ಸರ್ಕಾರ ಯಾವುದಕ್ಕೂ ಕೂಡ ಅವರ ಮಾತಿಗೆ ಸೊಪ್ಪು ಹಾಕದಂತ ರೀತಿಯಲ್ಲಿ ಕಂಬಳ ನಡೆಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ದಸರಾ ಸಿದ್ಧತೆ ಆರಂಭಕ್ಕೂ ಮೊದಲೇ ಈಗಾಗಲೇ ಕಂಬಳ ಮತ್ತೆ ಅದ್ದೂರಿ ದಸರಾಕ್ಕೆ ವಿರೋಧ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ದಸರಾವನ್ನ ರಾಜ್ಯ ಸರ್ಕಾರ ಯಾವ ರೀತಿ ನಡೆಸುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರಿ ಜೊತೆ ಪ್ರೇಮ್, ಮೈಸೂರು.